ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಪೇಜ್ಗೆ. ಹಾಗಿದ್ರೆ ಪೇಜನ್ನ ಪಟ್ ಅಂತ ಹೇಳಿ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಡೀಟೇಲ್ ರೀಡಿಂಗ್ ಬೇಕು ಅಂತಂದ್ರೆ ಒಂದ್ಸಾರಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಕೂಡ ಮೆಂಬರ್ ಆಗಿ ಕನೆಕ್ಟ್ ಆಗಿ ನನ್ನ ಫ್ಯಾಮಿಲಿ ಮೆಂಬರ್ ಜೊತೆಗೆ ನೀವು ಮೆಂಬರ್ ಆಗಿ ಅಂತ ಹೇಳ್ತಾ, ಇನ್ ಡೀಟೇಲ್ ರೀಡಿಂಗಿಗಾಗಿ ನಿಮ್ಗೆ ಅಲ್ಲಿ ಆಪ್ಷನ್ಸ್ ಇದೆ. ಹಾಗೆ ಪರ್ಸನಲ್ ರೀಡಿಂಗ್ ಕೂಡ ನಿಮ್ಗೆ ಆಪ್ಷನ್ಸ್ ಇದೆ. ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ನಿಮ್ಗೆ ನೆಕ್ಸ್ಟ್ ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದೆ. ಓಕೆ, ಗೈಡಿಯನ್ಸ್ ಯೂನಿವರ್ಸ್ ನಿಮ್ಗೆ ಏನು ಗೈಡ್ ಮಾಡ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ರೀಡಿಂಗ್ ಅನ್ನ ಕ್ಲೇಮ್ ಮಾಡಿ, ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ. ಓಕೆ, ತುಂಬಾ ತುಂಬಾ ಇಂಪಾರ್ಟೆಂಟ್ ಇರುವಂತ ಒಂದು ಗೈಡಿಯನ್ಸ್ ನಿಮ್ಗೆ ಬರ್ಲಿಕ್ಕೆ ಹೋಗ್ತಾ ಇದೆ. ಏನು ಹಾಗಿದ್ರೆ ನಿಮ್ಗೆ ಯೂನಿವರ್ಸ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಅಂತಂದ್ರೆ, ನೋಡಿ ಕೆಲವೊಂದ್ ಸಾರಿ ಏನಾಗುತ್ತೆ, ನಮ್ಮದೇ ಆದಂತ ಕೆಲವೊಂದಿಷ್ಟು ಸ್ಟ್ರಾಟಜಿಯನ್ನ ನಾವು ನಮ್ಮ ಬಿಸ್ನೆಸ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಹೋಗ್ತಾ ಇರ್ತೀವಿ. ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ಒಂದು ಬಿಸ್ನೆಸ್ ಗೆ ರಿಲೇಟೆಡ್ ಆಗಿರುವಂತದ್ದು ಬಂದಿದೆ. ನೀವು ತುಂಬಾ ನಾಲೆಜ್ಡ್ ಪರ್ಸನ್ ಇರ್ತೀರಾ. ಏನಾಗುತ್ತೆ, ಯಾರೋ ಏನೋ ಕೇಳಿದ್ರು ಅಂತ ಹೇಳಿ ತಟ್ ಅಂತ ಹೇಳಿ ಅವ್ರಿಗೆ ಎಲ್ಲಾನು ನಿಮ್ಮ ಒಂದು ಆಪ್ಷನ್ಸ್ ಅನ್ನ, ನೀವೇನ್ ಮಾಡಿರ್ತೀರಾ ಬಿಸ್ನೆಸ್ ಸ್ಟ್ರಾಟಜಿಯನ್ನ ಎಲ್ಲಾನು ಹೇಳ್ಕೊಳ್ತೀರಾ. ಇದರಿಂದಾಗಿ ನಿಮ್ಗೆ ಏನಾಗುತ್ತೆ, ನಿಮ್ಮ ಒಂದು ಪರ್ಸನಲ್ ಕರಿಯರ್ ಅಲ್ಲಿ ಗ್ರೋತ್ ಅನ್ನ ಕಡಿಮೆಯಾಗಿ ಕಾಣುವಂಥದ್ದು. ಯಾಕಂದ್ರೆ ನಿಮ್ಮ ಸ್ಟ್ರಾಟಜಿಯನ್ನ ಅವರು ಉಪಯೋಗಿಸ್ಕೊಳ್ತಾರೆ, ಅವರು ಏನ್ ಮಾಡ್ತಾರೆ, ನೆಕ್ಸ್ಟ್ ಅದನ್ನ ಇಂಪ್ಲಿಮೆಂಟೇಶನ್ ಮಾಡ್ತಾ ಹೋಗ್ತಾರೆ. ಜನರಲ್ ಆಗಿ ಅವ್ರು ನಿಮ್ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಒಂದು ಆಸ್ಪೆಕ್ಟ್ಸ್ ಅನ್ನ ಕೇಳ್ಕೊಳ್ಳುವಂತದ್ದು. ನೀವು ಕೂಡ ಏನ್ ಮಾಡ್ತೀರಾ, ಅಷ್ಟೇ ಈಸಿಯಾಗಿ ಅದನ್ನ ಬಿಟ್ಕೊಡ್ತೀರಾ. ಒಂದು ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಬ್ಯಾಲೆನ್ಸ್ಡ್ ಆಗಿರಿ, ಕನ್ಫ್ಯೂಷನ್ಸ್ ಬೇಡ ಯಾವುದೇ ಕಾರಣಕ್ಕೂ. ಬ್ಯಾಲೆನ್ಸಿಂಗ್ ಜೊತೆಗೆ ನಿಮ್ಮ ಒಂದು ಸ್ಟ್ರಾಟಜಿ ಏನಿರುತ್ತೆ ನಿಮ್ಮ ಬಿಸ್ನೆಸ್ ಅಲ್ಲಿ, ನಿಮ್ಮ ಕರಿಯರ್ ಜಾಬ್ ಅಲ್ಲಿ, ಅದನ್ನ ಯಾವುದೇ ಕಾರಣಕ್ಕೂ ಇನ್ನೊಬ್ರಿಗೆ ಬಿಟ್ಕೊಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಸ್ಟ್ರಾಟಜಿಯನ್ನ ಈಸಿಯಾಗಿ ಯಾರು ಕೂಡ ಅದನ್ನ ಯಾರಾದ್ರೂ ತಗೋಬಹುದು, ನೀವು ಮಾತಾಡ್ತಾ ಹೇಳುವಂತದ್ದನ್ನ. ಸೊ ಅದನ್ನ ಏನ್ ಮಾಡ್ಬೇಕು, ಆದಷ್ಟು ಅವಾಯ್ಡ್ ಮಾಡ್ಬೇಕು. ಸ್ವಲ್ಪ ಎಲ್ಲಾನು ಹೇಳುವಂತದ್ದು ಇರೋದಿಲ್ಲ, ಸ್ವಲ್ಪ ಸೀಕ್ರೆಟ್ಸ್ ಅನ್ನ ಮೇಂಟೈನ್ ಮಾಡಿ. ನಿಮ್ಮ ಒಂದು ಲೈಫ್ ಅಲ್ಲಿ ಕೂಡ, ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿನೂ ಕೂಡ ಎಷ್ಟೋ ಜನ ಫ್ರೆಂಡ್ಸ್ ಇರ್ತಾರೆ, ಎಲ್ಲಾನು ನಾವು ಅವ್ರಿಗೆ ಬಿಡಿಸಿ ಹೇಳ್ತೀವಿ, ಎಲ್ಲ ಅವಶ್ಯಕತೆ ಇರೋದಿಲ್ಲ. ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ಸ್ವಲ್ಪ ಸೀಕ್ರೆಟ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗಿ. ಎಲ್ರು ನೀವ್ ಅನ್ಕೊಂಡ ಹಾಗೇನೆ ಇರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಯಾವ ರೀತಿ ಬೇಕು ಅದನ್ನ ಬಳಸ್ಕೊಳ್ಳುವಂತವ್ರು ಇರ್ತಾರೆ. ಅದನ್ನ ನೀವು ಮ್ಯಾನೇಜ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ಅಬ್ಸರ್ವ್ ಮಾಡಿ. ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಮ ಇಂಟ್ಯೂಷನ್ ನಿಮ್ಗೆ ಸಪೋರ್ಟ್ ಕೂಡ ಮಾಡುತ್ತೆ ಡಿಸಿಷನ್ ಅನ್ನ ತಗೊಳ್ಳೋದಕ್ಕೆ. ಓಕೆನಾ? ಸೊ ರೀಡಿಂಗ್ ನಿಮ್ಗೆ ಕನೆಕ್ಟ್ ಆಗಿತ್ತು ಅಂತಂದ್ರೆ ಒಂದ್ಸಾರಿ ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಈ ಒಂದು ಎನರ್ಜಿಯನ್ನ ಕ್ಲೇಮ್